ನಮಸ್ಕಾರ ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಪಡಿಗೆ. ಈ ಕ್ಷಣದ ಹೆಡ್ಲೈನ್ಸ್. ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ವಕೀಲರ ಅಸ್ತ್ರ ಪ್ರಯೋಗ. ಕುಡಿದ ಮತ್ತಿನಲ್ಲಿ ಕರ್ತವ್ಯಕ್ಕೆ ಹಾಜರಾದ ವೈದ್ಯ. ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಕೀಲರ ಸಮಾವೇಶ. ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ರಾಮದುರ್ಗ ತಾಲೂಕಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ತಯಾರಾದ ಶಿವಮೊಗ್ಗ ನಗರ. ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ವಕೀಲರ ಅಸ್ತ್ರ ಪ್ರಯೋಗ. ಹೌದು, ಹಿರಿಯ ಮುಖಂಡರಾದ BL ಪಾಟೀಲ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪಂಚಮಸಾಲಿ ಮೀಸಲಾತಿಗಾಗಿ ವಕೀಲರಿಂದ ನ್ಯಾಯಯುತವಾಗಿ ಒಂದು ಮೀಸಲಾತಿಯನ್ನು ಪಡೆಯೋಕ್ಕೋಸ್ಕರ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಈ ಕುರಿತು ಒಂದು ವರದಿದೆ, ಬನ್ನಿ ವೀಕ್ಷಿಸೋಣ. ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ವಕೀಲರ ಅಸ್ತ್ರ ಪ್ರಯೋಗ. ಹೌದು, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವಂತೆ ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದರೂ ಯಾವುದೇ ಸರ್ಕಾರಗಳು ಸಮಾಜಕ್ಕೆ ಮೀಸಲಾತಿ ನೀಡದ ತಾರತಮ್ಯ ನೀತಿಯನ್ನು ಖಂಡಿಸಿ ನಾಳೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದ ವಕೀಲರ ಪೂರ್ವಭಾವಿ ಸಭೆ ಕರೆದಿದ್ದು, ಇದರಲ್ಲಿ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ವಕೀಲರ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಎಂದು ಪಂಚಮಸಾಲಿ ಹಿರಿಯ ಮುಖಂಡರಾದ BL ಪಾಟೀಲ್ ಅವರು ಹೇಳಿದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅಥಣಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಗಾಗಲೇ ಸಮಾಜದ ಮೀಸಲಾತಿಗೋಸ್ಕರ 6 ಹಂತದ ಪ್ರತಿಭಟನೆಗಳು ಮಾಡುತ್ತಾ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಲಾಗಿದೆ. ಇದುವರೆಗೂ ಯಾವುದೇ ಪ್ರಯೋಜನಗಳಾಗಿಲ್ಲ. ಇದರಿಂದ ಅಂತಿಮವಾಗಿ ಮಾಡು ಇಲ್ಲವೇ ಮಡಿ ಎಂಬಂತೆ ವಕೀಲರ ರೂಪದಲ್ಲಿ ಶಕ್ತಿಯನ್ನು ಅಣುಬಾಂಬ್ ರೀತಿಯಲ್ಲಿ ಪ್ರಯೋಗಕ್ಕೆ ಮುಂದಾಗಿದ್ದೇವೆ ಎಂದು ಸರ್ಕಾರದ ವಿರುದ್ಧ ವಕೀಲರು ಕಿರಿಕಾಡಿದರು. ಕಿವುಡ ಮತ್ತು ಮೂಕ ಸರ್ಕಾರದ ವಿರುದ್ಧ ವಕೀಲರು ಅಂತಿಮವಾಗಿ ಹೋರಾಟಕ್ಕಾಗಿ ಪಂಚಮಸಾಲಿ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ನಮಗೆ ಕರೆಯ ಮೇರೆಗೆ ನಾವು ನಾಳೆ ಬೆಳಗಾವಿಯಲ್ಲಿ ಸಭೆಯನ್ನು ಸೇರಲಿದ್ದೇವೆ. ಪಂಚಮಸಾಲಿ ಸಮಾಜದ ನ್ಯಾಯವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿಗೆ ಬರುವಂತೆ ಕರೆ ನೀಡಿದರು. ಸರ್ಕಾರದ ವಿರುದ್ಧ ಅಂತಿಮವಾಗಿ ಹೋರಾಟವನ್ನು ಮಾಡಲಾಗುತ್ತಿದ್ದು, ರವಿವಾರ ಬೆಳಗಾವಿ ಗಾಂಧಿ ಭವನದಲ್ಲಿ ಮೊದಲು ಚರ್ಚೆ ನಡೆಸಿ ನಂತರ ರಾಣಿ ಚೆನ್ನಮ್ಮ ವೃತ್ತದವರೆಗೆ ಪಾದಯಾತ್ರೆ ಮುಖಾಂತರ ತೆರಳಿ ಅಲ್ಲಿ ಚೆನ್ನಮ್ಮ ವೃತ್ತಕ್ಕೆ ಮಾಲಾರ್ಪಣೆ ನಡೆಸಿ ನಂತರ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕೂಡಿಸಿ ಯುದ್ಧ ಮಾಡಿದರು. ಇಷ್ಟೆಲ್ಲ ಯುದ್ಧ ಮಾಡಿದ ನಂತರವೂ ಸಹಿತ ರಾಜಕಾರಣದ ಜನರಿಗೆ ಈ ನಮ್ಮ ಯುದ್ಧದ ಅರಿವು ಆಗಲಿಲ್ಲ. ಅದಕ್ಕೆ ಕಡೆಗೆ ಅಣುಬಾಂಬ್ ಪ್ರಯೋಗ ಮಾಡೋಣ ಅಂತ ವಿಚಾರ ಮಾಡಿ, ಅಣುಬಾಂಬ್ ಯಾವುದು ಈ ದೇಶದಲ್ಲಿ ಆಗ್ತದೆ ಅಂದ್ರೆ ಅದು ವಕೀಲರ ಶಕ್ತಿ ಮಾತ್ರ ಅನ್ನುವಂಥ ಸಂಗತಿಯನ್ನು ಮುಂದೆ ಮಾಡಿಕೊಂಡು, ಯಾಕಂದ್ರೆ ತಮಗೆ ಗೊತ್ತದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಬಹುದೊಡ್ಡ ಶಕ್ತಿಯಾಗಿ ನಿಂತಂಥವರು ವಕೀಲರು. ಆ ಹೊತ್ತಿನಾಗ ಅತ್ಯಂತ ಪ್ರತಿಭಾನ್ವಿತ ವಕೀಲರಿದ್ದರಂತ ಹೇಳಿ ದ ಎಂಟೈರ್ ಬ್ರಿಟಿಷ್ ಒಂದು ಎಂಪೈರವನ್ನೇ ಸೋಲಿಸುವಂಥ ಶಕ್ತಿ ಆ ವಕೀಲರಿಂದ 1947 ಸ್ವಾತಂತ್ರ್ಯ ಚಳವಳಿಗೆ ನಾವು ಗೆದ್ದಿದ್ದೆವು. ಅಂಥ ಒಂದು ಶಕ್ತಿಯನ್ನು ಹಿಡ್ಕೊಂಡು ಇವತ್ತು ಈ ಕಿವುಡ ಮತ್ತು ಮೂಕಾದಂಥ ಸರ್ಕಾರದ ಜೊತೆಗೆ ಯುದ್ಧ ಆಡಲಿಕ್ಕೆ ಇವತ್ತು ಪೂಜ್ಯರು ನಮಗೆ ಆಜ್ಞೆ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ನಾಳೆ ಬೆಳಗಾವಿಯೊಳಗೆ ಇಡೀ ಕರ್ನಾಟಕ ವ್ಯಾಪ್ತಿಯ ಪಂಚಮಸಾಲಿ ಸಮಾಜದ ಎಲ್ಲ ನ್ಯಾಯವಾದಿಗಳ ಒಂದು ಮೀಟಿಂಗ್ ಅಲ್ಲಿ ಆಗ್ತಾಯಿದೆ. ಆ ಮೀಟಿಂಗದ ಹಿನ್ನೆಲೆಯೊಳಗೆ ಮೊದಲ ಗಾಂಧಿ ಭವನದೊಳಗೆ ನಾವೆಲ್ಲ ಕೂಡಿಕೊಂಡು ನಮ್ಮ ಯುದ್ಧದ ನೀತಿ ರೀತಿಗಳನ್ನು ನಿರ್ಣಯ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆಯೊಳಗೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ವರೆಗೆ ಹೋಗಿ ಅಲ್ಲಿ ಒಂದು ಚಳವಳಿ ರೂಪದೊಳಗೆ ಮಾಡಿ ಅಲ್ಲಿ DC ಅವರಿಗೆ ನಮ್ಮ ಮನವಿಯನ್ನು ಅರ್ಪಿಸಿ ಬರುವಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯೊಳಗೆ ಇವತ್ತು ನಾವು ಪೂರ್ವ ಒಂದು ತಯಾರಿ, ನಮ್ಮ ಅಥಣಿ ವಕೀಲರ ಬಳಗದ ತಯಾರಿ ಹಿನ್ನೆಲೆಯೊಳಗೆ ನಾವು ಇವತ್ತು ಕೂಡಿದ್ದೆವು. ಬಹುತೇಕ ಈ ರಾಜ್ಯದೊಳಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ವಕೀಲರು ಇವತ್ತು ಯಾರಾದರೂ ಬೆಳಗಾವಿಗೆ ಹೋಗ್ತಿದ್ರೆ ಅದು ಅಥಣಿಯಿಂದ ಅಂತ ಹೇಳೋದು ನನಗೆ ಅತ್ಯಂತ ಅಭಿಮಾನ ಅನ್ನಿಸ್ತದೆ. ಇವತ್ತು ನಮ್ಮ ಸಮೂಹ ಮಾಧ್ಯಮದ ಮಿತ್ರರು
ನಿನ್ನೆ ದಿವಸ ಸುಮಾರು 110 ಜನರಿಗೆ ನಮ್ಮ ವಕೀಲರು ಕೊಟ್ಟಂಥ ಇದು ಲಿಸ್ಟ್ ಹಿಡ್ಕೊಂಡು ಫೋನ್ ಮಾಡಿದ್ರೆ ಒಬ್ಬರು ಸಹಿತ ಏನೂ ಕೇಳಲಿಲ್ಲ ಅವರು. ಇಮಿಡಿಯೇಟ್ಲಿ ನನಗೆ ಹೇಳ್ತಿದ್ರು, ಸರ್ ನಾವು ಈಗಾಗಲೇ ನಾವು 8-10 ಮಂದಿಗೆ ಹೇಳಿದ್ದೀವಿ ರೀ, ನಾವು 20 ಮಂದಿಗೆ ಹೇಳಿದೆವು, ನಾವು ಗಾಡಿ ತಯಾರು ಮಾಡಿದೆವು. ಈ ರೀತಿಯಾಗಿ ಫುಲ್ ತಯಾರಿ ಒಳಗೆ ಇವತ್ತು ಒಂದು ಐತಿಹಾಸಿಕವಾದಂಥ ಈ ಚಳವಳಿಗಳಿಗೆ ಭಾಗ ಆಗಲಿಕ್ಕೆ ಅಥಣೀಯ ನಮ್ಮ ವಕೀಲ ಸಂಘ ತಯಾರಾಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಆನಂದ ಅನ್ನಿಸ್ತು. ಮತ್ತು ಕಡೆಯ ಒಂದು ಮಾತನ್ನು ಹೇಳೋದಂದ್ರೆ ಇದು ನಮ್ಮದು ಕಡೆಯ ಯುದ್ಧ. ಈ ಯುದ್ಧ ವಕೀಲರು ಮತ್ತು ಸರ್ಕಾರದ ನಡುವೆ ಅನ್ನೋದಕ್ಕಿಂತ ಈ ಪಂಚಮಸಾಲಿ ಸಮುದಾಯದ ಆಶೋತ್ತರಗಳನ್ನು ನಾವು ರಾಜಕೀಯ ರಿಸರ್ವೇಷನ್ ಕೇಳ್ತಾ ಇಲ್ಲ. ದಿಸ್ ಮಸ್ಟ್ ಬಿ ಮೇಡ್ ವೆರಿ ಕ್ಲಿಯರ್. ನಮ್ಮ ಮಕ್ಕಳಿಗೆ ಶಾಲೆ ಒಳಗೆ ಅಡ್ಮಿಷನ್, ನಮ್ಮ ಮಕ್ಕಳಿಗೆ ನೌಕರಿ ಒಳಗೆ ರಿಸರ್ವೇಷನ್, ಈ ದೃಷ್ಟಿಯಿಂದ ಈ ಹೋರಾಟದ ಹೊರತಾಗಿ ಯಾವುದೇ ಪೊಲಿಟಿಕಲ್ ವಿಷಯ ವಗೇರೆ ಇದರೊಳಗಿಲ್ಲ. ಪಕ್ಷಾತೀತವಾಗಿ ವೈದ್ಯೋ ನಾರಾಯಣ ಹರಿ ಎನ್ನುವ ಈ ಕಾಲದಲ್ಲಿ ಕುಡಿದ ಮತ್ತಿನಲ್ಲಿ ವೈದ್ಯ ರಾತ್ರಿ ಪಾಳೆ ಅಂದರೆ ನೈಟ್ ಡ್ಯೂಟಿಗೆ ಹಾಜರಾಗಿರುವಂಥ ಘಟನೆ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ನಡೆದಿದೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ಕುಡಿದ ಮತ್ತಿನಲ್ಲಿ ನೈಟ್ ಡ್ಯೂಟಿ ಅಂದರೆ ರಾತ್ರಿ ಪಾಳೆಯಕ್ಕೆ ಹಾಜರಾದ ವೈದ್ಯರು. ತುರ್ತು ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ನಡೆದ ಘಟನೆ. ರಾತ್ರಿ ಪಾಳ್ಯದ ವೈದ್ಯರು ಕುಡಿದು ತೂರಾಡಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಸಾರ್ವಜನಿಕರ ಇದನ್ನು ಗಮನಿಸಿ ವಿಡಿಯೋ ಮಾಡುತ್ತಿದ್ದಂತೆ ಐಸಿಯು ಒಳಗೆ ಅವಿತು ಕುಳಿತಿದ್ದಾರೆ. ಕಂಠಪೂರ್ತಿ ಕುಡಿದು ರಸ್ತೆಯಲ್ಲಿ ಬಿದ್ದು ಬಟ್ಟೆ ಎಲ್ಲ ಕೊಳೆಯಾಗಿದ್ದು ಮಾತನಾಡುವ ಪರಿಸ್ಥಿತಿಯಲ್ಲಿಯೂ ಇಲ್ಲದ ವೈದ್ಯರು. ಆದರೆ ಈ ಸ್ಥಿತಿಯಲ್ಲಿ ಆಸ್ಪತ್ರೆಯ ಐಸಿಯು ಒಳಗೆ ಹೋದರು. ಅಲ್ಲಿದ್ದ ಸೆಕ್ಯೂರಿಟಿಯಾಗಲಿ ಅಥವಾ ಇತರೆ ಡ್ಯೂಟಿ ಡಾಕ್ಟರ್ಸ್ಗಳಾಗಲಿ ಕೂಡ ಚಕಾರ ಎತ್ತಲಿಲ್ಲ. ಆದರೆ ಇದನ್ನು ಗಮನಿಸಿದ ಸಾರ್ವಜನಿಕರು ಆಸ್ಪತ್ರೆಗೆ ನುಗ್ಗಿ ವೈದ್ಯರನ್ನು ಹೊರಗೆ ಕರೆತಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾತ್ರಿಯ ಪಾಳೆಯದಲ್ಲಿ ಇಂಥ ವೈದ್ಯರು ಕೆಲಸ ಮಾಡಿದರೆ ಗಂಭೀರ ಪರಿಸ್ಥಿತಿಯಲ್ಲಿ ಬರುವ ರೋಗಿಗಳ ಗತಿ ಏನು ಎಂಬುದರ ಬಗ್ಗೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೆಯುತ್ತಿದೆ. ನಗರದ ಪ್ರತಿಷ್ಠಿತ ಎಜೆ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು ಸಾರ್ವಜನಿಕರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಇದು ನಮಗೆ ಬೇಕು, ಇದು ಸಮಾಜಕ್ಕೆ ಕಂಟಕ. ಈಗೆಲ್ಲ ಇರುವುದು ಒಂದು ಹಾಸ್ಪಿಟಲಲ್ಲಿ ಈಗಿರುವುದಾ? ಡಾಕ್ಟ್ರಾ ಅವರು? ಮೇಡಮ್ ಅವರು ಡಾಕ್ಟ್ರಾ? ನೀವು ಸೆಕ್ಯೂರಿಟಿ ಅಲ್ಲ, ನೋಡ್ಲಿಕ್ಕಿಲ್ವಾ? ಇಲ್ಲಿ ಏನಾದರೂ ಸ್ವಲ್ಪ ಮಾತನಾಡಿದ್ರೆ ಪೊಲೀಸ್ ಕರಿತೀರಿ. ಡಿಸ್ಕೌಂಟ್ ಗೆಲ್ಲಿದ್ರೆ ಅದಕ್ಕೆ ಮಾತಾಡಲಿಕ್ಕೆ ಜನ ಇಲ್ಲ. ಈಗ ಗೊತ್ತಾಯಿತು ಹಾಸ್ಪಿಟಲ್ಗೆ ರೆಸ್ಪಾನ್ಸ್ ಇಲ್ಲ ಅಂತ. ಈಗ ಗೊತ್ತಾಯಿತು ಇದು ಡಾಕ್ಟ್ರು ಕುಡಿದು ಬಿದ್ದು ಬರ್ಬೋದು. ಇಲ್ಲಿ ಡಾಕ್ಟ್ರಲ್ಲಿದ್ದಾರೆ, ಕರೆಸಿ. ಇಲ್ಲದ್ರೆ ನಾವು ಪೊಲೀಸ್ ಫೋನ್ ಮಾಡಬೇಕಾ? ನನಗೆ ಗೊತ್ತಿಲ್ಲ ಅದು ಯಾರದು ಡಾಕ್ಟ್ರಾ, ಯಾರದು ನಮಗೆ ಗೊತ್ತಿಲ್ಲ. ಯಾರದು ಸೆಕ್ಯೂರಿಟಿ ನಿಮಗೆ ಗೊತ್ತುಂಟ? ಅವರು ಯಾರದು? ಯಾರು ಡಾಕ್ಟ್ರಾ? ಪಿಜಿಯಾ? ಡಾಕ್ಟ್ರಾ? ಹೌದಾ? ಹಾಂ, ಸ್ಟೂಡೆಂಟ್. ಇಲ್ಲಿ ಡ್ಯೂಟಿಯಲ್ಲಿರೋದಾ? ಇಲ್ಲಿ ಡ್ಯೂಟಿಯಲ್ಲಿರೋದಾ ಅವರು? ಹಾಂ, ಹೌದಾ? ಹೇಳಿ, ನೀವಲ್ಲ ಜವಾಬ್ದಾರಿಯಲ್ಲಿರೋದು. ಹಾಗೆ ಒಟ್ಟಾರೆ ಬರ್ಬೋದಾ? ನೀವು ಡಾಕ್ಟ್ರಾ? ಏನು ಹೆಸರೇನು ನಿಮ್ಮದು? ಶ್ರೀಕಾಂತ್. ಯಾವ ಡಿಪಾರ್ಟ್ಮೆಂಟಲ್ಲಿ? ನೋಡಿ, ಎಜೆ ಹಾಸ್ಪಿಟಲ್ಲಿ ಐಸಿಯು ಒಳಗೆ. ಅದು ಇಲ್ಲಿ ಒಂದು ಪೇಷಂಟ್ ಬಂದರೆ ಒಂದು ಡಿಸ್ಕೌಂಟ್ ಮಾಡಲಿಕ್ಕೆ ಕೇಳಿದರೆ ಮಂಗಳೂರಲ್ಲಿ ಎಲ್ಲಿ ಇಲ್ಲ. ₹1 ರಾತ್ರಿ ಹೊತ್ತು. ನೋಡಿ, ಎಲ್ಲಿ ಕುಡಿದು ಕೆಳಗೆ ಬಿದ್ದು ಇಡೀ ಕೆಸರಿದ್ದಾರೆ. ಇದು ಐಸಿ ರೂಮ್ ನೋಡಿ, ಏಜ್ ಐಸಿ ರೂಮ್. ಸೆಕ್ಯೂರಿಟಿ ಏಜ್ ಇದು. ಇದೆಲ್ಲ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ. ಇಲ್ಲಿ ಕುಡಿದು ಫುಲ್ಲು ಟೈಟ್ ಆಗಿ ಏಜೆಯಲ್ಲಿ ನೋಡಿ. ಇದು ಡಾಕ್ಟರ್. ಹಲೋ ಬೈ, ನೀವು ಡಾಕ್ಟ್ರಾ? ಎಲ್ಲಿದು ಡಾಕ್ಟ್ರ್? ಏಜೆ
ಎಲ್ಲಿದು ಎಲ್ಲಿ ಹೆಸರೆಂತ ಹಾಸ್ಪಿಟಲ್? ನೀವು ಡಾಕ್ಟ್ರದ ಹೆಸರು ನೋಡಿ, ಕೆಸರು ಇಡೀ ಕುಡಿದು ಫುಲ್ ಕುಡಿದು ಬಂದಿದ್ದಾರೆ. AJ ಹಾಸ್ಪಿಟಲ್ ಇದು ನೋಡಿ, ಮಂಗಳೂರು AJ ಹಾಸ್ಪಿಟಲ್ ನೋಡಿ. ಅವರು ಡಾಕ್ಟರ್ ಫುಲ್ ಕುಡಿದು IC ರೂಮಲ್ಲಿ ಪೇಷಂಟ್ ಇರುವಾಗ IC ರೂಮಲ್ಲಿದ್ದಾರೆ. ಒಂದು ಬಡವರದೊಂದು ಪೇಷಂಟ್ದೊಂದು ಡಿಸ್ಕೌಂಟ್ ಹೇಳಿದರೆ ಇಲ್ಲಿ ಯಾರೂ ಇಲ್ಲ ಮಾತನಾಡಲಿಕ್ಕೆ. 2A ಮೀಸಲಾತಿಗಾಗಿ ಹೋರಾಡುತ್ತಿರುವ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಇವರ ನೇತೃತ್ವದಲ್ಲಿ ಇಂದು ಬೆಳಗಾವಿಯ ಗಾಂಧಿ ಭವನದಲ್ಲಿ ವಕೀಲರ ಸಮಾವೇಶ ಜರುಗಿತು. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಬೆಳಗಾವಿಯಲ್ಲಿ 2A ಮೀಸಲಾತಿಗಾಗಿ ಪಂಚಮಸಾಲಿ ವಕೀಲರಿಂದ ಸಮಾವೇಶ. ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುತ್ತಿರುವ ಸಮಾವೇಶ. ಬೆಳಗಾವಿಯ ಗಾಂಧಿ ಭವನದಲ್ಲಿ ಆಯೋಜನೆ ಆಗಿರುವ ಸಮಾವೇಶಕ್ಕೂ ಮುನ್ನ ಮಾಧ್ಯಮಗಳಿಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ. ಕಳೆದ ಕೆಲ ವರ್ಷಗಳಿಂದ ಸರ್ಕಾರ ನಮ್ಮ ಕೂಗು ಕೇಳುತ್ತಿಲ್ಲ. ರಾಜ್ಯದ CM ಸಹ ಓರ್ವ ವಕೀಲರೇ ಆಗಿದ್ದಾರೆ. ಹೀಗಾಗಿ ವಕೀಲರ ಮೂಲಕವೇ ಅವರ ಮನವೊಲಿಸಲು ಸೇರಿದ್ದೇವೆ. ಬೆಳಗಾವಿಯಲ್ಲಿದ್ದಾಗಲೇ CM ನಾನು ಸಭೆ ಕರೆಯುತ್ತೇನೆ ಎಂದು ಹೇಳಿದ್ದರು. ಆದರೆ ಈವರೆಗೂ CM ಸಭೆ ಕರೆಯುವ ಗೋಜಿಗೆ ಹೋಗಿಲ್ಲ. ನಮ್ಮ ಈ ಸಮಾವೇಶ ಮುಗಿಯುವುದರೊಳಗಾಗಿ ಸರ್ಕಾರ ದಿನಾಂಕ ಘೋಷಣೆ ಮಾಡಬೇಕು. CM ಜೊತೆಗೆ ಭೇಟಿಗಾಗಿ ದಿನಾಂಕ ನಿಗದಿ ಮಾಡಬೇಕು ಎಂದ ಸ್ವಾಮೀಜಿ. ಸರ್ಕಾರಕ್ಕೆ ನಾವು ಯಾವುದೇ ಗಡುವು ಕೊಡುವುದಿಲ್ಲ. ಸರ್ಕಾರವೇ ನಮಗೆ ಮಾತು ಕೊಟ್ಟಿದೆ. ಇಂದು ಸರ್ಕಾರದ ವಿರುದ್ಧ ಹೇಗೆ ಪ್ರತಿಭಟಿಸಬೇಕು ಎಂಬ ಚರ್ಚೆ ಮಾಡ್ತಾ ಇದ್ದೀವಿ. ಯತ್ನಾಳರಂತೆ ಮಾತನಾಡುವ ಗಟ್ಟಿ ಧ್ವನಿ ಕಾಂಗ್ರೆಸ್ ನಾಯಕರಲ್ಲಿ ಇಲ್ಲ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಯತ್ನಾಳರಂತೆ ಮಾಡುವ ಧೈರ್ಯ ಶಕ್ತಿ ಎಲ್ಲರಿಗೂ ಬರಲಿ. CM ಅವರಲ್ಲಿ ನಮ್ಮದೊಂದು ಕಳಕಳಿ. ನಿಮ್ಮ ಸರ್ಕಾರ ಬರಲು ನಮ್ಮ ಲಿಂಗಾಯತರ ಕೊಡುಗೆ ಬಹಳ ಇದೆ. ಲಿಂಗಾಯತರು ನಮಗೆ ಮತ ಹಾಕಿಲ್ಲ ಅಂತ ನೀವು ತಿಳಿದುಕೊಂಡಿದ್ದೀರಿ. ಆದರೆ ನಿಮ್ಮ ಸರ್ಕಾರ ಬರಲು ನಮ್ಮ ಸಮುದಾಯದ ಕೊಡುಗೆ ಇದೆ. 2A ಮೀಸಲಾತಿ ಕೊಡಲು ಆಗದಿದ್ದರೆ ಲಿಂಗಾಯತರಿಗೆ OBC ಮೀಸಲಾತಿಯನ್ನಾದರೂ ನೀಡಿ. ಇಷ್ಟೊಂದು ಕಾಡಿಸಿ ಸತಾಯಿಸುವ ಕೆಲಸ ಮಾಡಬೇಡಿ. ಕಡೆಯ ಪಕ್ಷ ನಮಗೆ ಸ್ಪಂದಿಸುವ ಕೆಲಸವನ್ನಾದರೂ ಮಾಡಿ. ನಮಗೆ ಕಾನೂನು ಅಡೆತಡೆಗಳ ಸಬೂಬು ಹೇಳಬೇಡಿ. ಸರ್ಕಾರದ ಕರ್ತವ್ಯ ಪಾಲನೆ ಮಾಡಲಿ ಎಂದ ಸ್ವಾಮೀಜಿ. ಯತ್ನಾಳ್ ಮತ್ತು ಕಾಶಪ್ಪನವರ್ ಅವರ ಜಗಳ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಒಕ್ಕಲಿಗರ ಸಮುದಾಯದಲ್ಲಿ ಜಗಳವಿಲ್ಲವೇ? ಹಾಲು ಮತದ ಸಮುದಾಯದಲ್ಲಿ ಜಗಳ ಇಲ್ಲವೇ? ಸ್ವತಃ ಸಿದ್ದರಾಮಯ್ಯ ಹಾಗೂ ಈಶ್ವರಪ್ಪ ನಡುವೆ ಜಗಳ ಮಾಡ್ತಾರೆ. ಯತ್ನಾಳ್ ಹಾಗೂ ಕಾಶಪ್ಪನವರದ್ದು ವೈಯಕ್ತಿಕ ಜಗಳ. ಅದನ್ನು ಬಗೆಹರಿಸುವ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅವರ ವೈಯಕ್ತಿಕ ಜಗಳ ನಮ್ಮ ಹೋರಾಟದ ಮೇಲೆ ಪರಿಣಾಮ ಬೀರಲ್ಲ. ನಮ್ಮ ಸಮಾಜ ಕಳೆದ ಕೆಲ ವರ್ಷಗಳಿಂದ ರಾಜಕಾರಣಿಗಳನ್ನು ನಂಬಿದ್ವಿ. ಆದರೆ ಅವರಿಂದ ಏನೂ ಆಗಲಿಲ್ಲ. ನಮಗೆ ವಕೀಲರ ಮೂಲಕ ನ್ಯಾಯ ಸಿಗುತ್ತದೆ ಎಂಬ ವಿಶ್ವಾಸವಿದೆ. ನಮ್ಮ ಸಮಾವೇಶ ಮುಗಿಯುವುದರೊಳಗೆ CM ಭೇಟಿಗೆ ದಿನಾಂಕ ಘೋಷಣೆ ಮಾಡಬೇಕು. ಇಲ್ಲವಾದರೆ ಗಾಂಧಿ ಭವನದಿಂದ ಚೆನ್ನಮ್ಮ ವೃತ್ತದವರೆಗೆ ಹೋಗಿ ಧರಣಿ ಮಾಡುತ್ತೇವೆ ಎಂದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಾಧ್ಯಮಕ್ಕೆ ಹೇಳಿಕೆ ನೀಡಿದರು. ಬೆಳಗಾವಿಯಿಂದ ಸ್ಟಾರ್ಟ್ ಆಗಿತ್ತು. ಈಗ ಮತ್ತೊಂದು ಹೊಸ ಹೋರಾಟ ಶುರುವಾಗಿದೆ. ಏನು ಹೇಳಿ? ಬಹುತೇಕ ಈ ಜಗತ್ತಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕಾನೂನನ್ನು ಬೋಧಿಸುವಂಥ, ಕಾನೂನು ಪರವಾಗಿ ಕಾಯಕ ಮಾಡುವಂಥ ವಕೀಲರು ಇವತ್ತು ಎಂದೂ ಸಹ ಸಮುದಾಯದ ಜಾಗೃತಿಗಾಗಿ ಎಂದೂ ಕೂಡಿರಲಿಲ್ಲ. ಇವತ್ತು ಪ್ರಥಮ ಬಾರಿಗೆ ನಮ್ಮ ಸಮುದಾಯದ ಎಲ್ಲ ವಕೀಲರು, ಏನು ಸರ್ಕಾರ ಕಳೆದ 1 ವರ್ಷದ ಮೇಲೆ 9 ತಿಂಗಳಾಯಿತು ನಿರ್ಲಕ್ಷ್ಯ ಮಾಡ್ತಿದೆಯಲ್ಲ, ನಮ್ಮ ಶಾಸಕರ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಇವತ್ತು ಅಧಿವೇಶನದಲ್ಲಿ ಆಗಲಿಲ್ಲ. ಇದೆಲ್ಲವನ್ನು ಮನಗೊಂಡು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಡ್ವೊಕೇಟ್ ಇರೋದ್ರಿಂದ, ವಕೀಲರಿರೋದ್ರಿಂದ, ವಕೀಲರ ಮೂಲಕವಾಗಿ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಬೇಕು, ಅವರಿಗೆ ಆಗ್ರಹ ಮಾಡಬೇಕು ಉದ್ದೇಶಕ್ಕೋಸ್ಕರವಾಗಿ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ನಮ್ಮ ಸಮಾಜ ವಕೀಲರು ಎಷ್ಟಾದರಂತ ಸಂಘಟನೆ ಮಾಡಿ ಇವತ್ತು ಬೆಳಗಾವಿ ಅನ್ನುವಂಥ ನಗರ ಪಂಚಮಸಾಲಿ ಹೋರಾಟದ ರಾಜಧಾನಿ. ಹಾಗಾಗಿ ಈ ನೆಲದಿಂದನೇ ಇವತ್ತು ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಮಹಾಪರಿಷತ್ತನ್ನು ಉದ್ಘಾಟನೆ ಮಾಡಿ ಆ ಒಂದು ವಕೀಲರ ಪ್ರಥಮ ಮಹಾಪರಿಷತ್ತನ್ನು ಇವತ್ತು ಮಾಡಿ ಇಲ್ಲಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ತೀವಿ. ನಮ್ಮ ಸಮಾವೇಶ ಮುಗಿದ್ರೊಳಗಾಗೇ ಸರ್ಕಾರ ಇದೇ ನಿಮ್ಮ ಅಧಿವೇಶನದಲ್ಲಿ ಮಾತು ಕೊಟ್ಟಿದ್ದರು. ಡಿಸೆಂಬರ್ 12ನೇ ತಾರೀಕಿಗೆ ಏನಂತ ಮಾತು ಕೊಟ್ಟಿದ್ರು, ಮಾಧ್ಯಮದವರಿಗೆ ಮಾತು ಕೊಟ್ಟಿದ್ದರು. ನಾನು ಬೆಳಗಾವಿಯಿಂದ ಬೆಂಗಳೂರು ಹೋದ ತಕ್ಷಣ ಮೀಟಿಂಗ್ ಕರಿತೇನೆ ಅಂತ ಹೇಳಿದರು. ಇವತ್ತವರೆಗೂ ಕರೆದಿಲ್ಲ. ನಮ್ಮ ಅಧಿವೇಶನ ಮುಗಿದ್ರೊಳಗಾಗೇ ಸರ್ಕಾರ ದಿನಾಂಕವನ್ನು ಘೋಷಣೆ ಮಾಡಬೇಕು, ದಿನಾಂಕವನ್ನು ಹೇಳ್ಬೇಕು. ಇಲ್ಲದೆ ಹೋದರೆ ನಾವು ಚೆನ್ನಮ್ಮ ಸರ್ಕಲ್ ಬಂದು ಧರಣಿ ಸತ್ಯಾಗ್ರಹ ಶುರು ಮಾಡ್ತೀವಿ. ಎಷ್ಟು ಡೇಟ್ ಗಡುವು? ನಾವು ಗಡುವು ಕೊಡೋಕ್ಕಾಗಲ್ಲ. ಈಗ ಸರ್ಕಾರ ತಾವೇ ಮಾತು ಕೊಟ್ಟಿದ್ರೆ ನಿಮಗೆಲ್ಲ ಗೊತ್ತಿದೆ. ಸುವರ್ಣ ವಿಧಾನಸಭಾ ಅಧಿವೇಶನದಲ್ಲಿ
ಮಾತು ಕೊಟ್ಟರು. ನೀವೆಲ್ಲ ಚೆನ್ನಮ್ಮ ಸರ್ಕಲ್ ಬಂದ್ರಿ, ನಮ್ಮ ಸಮಾಜ ಎಲ್ಲ ಶಾಸಕರು ಮನವಿ ಮಾಡಿಕೊಂಡ್ರು. ಫಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ. ಅವರು ಬೆಂಗಳೂರಿಗೆ ಹೋದ ತಕ್ಷಣ ನಿಮ್ಮ ಸಮಾಜದ ಬಗ್ಗೆ ಮಾತಾಡ್ತೇವೆ ಅಂದರೆ ಇವತ್ತವರೆಗೂ ಮಾತಾಡಿಲ್ಲ. ನಮಗೆ ನೋವಾಗೈತಿ. ಅದಕ್ಕೆ ವಕೀಲರ ಮೂಲಕ ನ್ಯಾಯ ಪಡಿಬೇಕು, ವಕೀಲರ ಮೂಲಕ ಒಂದು ಒತ್ತಡ ಹಾಕಂತ ತಿಳ್ಕೊಂಡು ರಾಜ್ಯಾದ್ಯಂತ ಸಂಘಟನೆ ಮಾಡಿ ಇವತ್ತು ಲಿಂಗಾಯತ ಪಂಚಮಸಾಲಿ ವಕೀಲರ ಪ್ರಥಮ ಮಹಾಪರಿಷತ್ತನ್ನು ಸಂಘಟನೆ ಮಾಡಿ ಈ ಮೂಲಕ ವಕೀಲರ ಜೊತೆ ಚರ್ಚೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಹೆಂಗೆ ಕಾನೂನು ಪ್ರಕಾರ ಹೋರಾಟ ಮಾಡ್ಬೇಕನ್ನೋ ಚರ್ಚೆ ಮಾಡ್ತೀವಿ, ಸರ್ಕಾರಕ್ಕೆ ಹೆಂಗೆ ಒತ್ತಡ ಬೇಕು ಮನವಿ ಮಾಡ್ತೀವಿ. ನಮ್ಮ ಕಾರ್ಯಕ್ರಮ ಸಮಾವೇಶ ಮುಗಿದೊಳಗಾಗಿಯೇ ಮುಖ್ಯಮಂತ್ರಿಗಳು ದಿನಾಂಕ ಅಂದರೆ ಅವರೇ ಹೇಳಿದ್ದಾರೆ, ನಾನೊಂದು ಅಡ್ವೊಕೇಟ್ ಮೀಟಿಂಗ್ ಕರಿತೀನಿ ಕಾನೂನು ತಜ್ಞರಂತ. ಆ ದಿನಾಂಕವನ್ನು ಘೋಷಣೆ ಮಾಡೋವರೆಗೂ ಹೋರಾಟವನ್ನು ಮುಂದುವರಿಸ್ತೇವೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ನಾಯಕರು ಪಂಚಮಸಾಲಿ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರು. ಮುಗಿದ ಬಳಿಕ ಯಾಕೆ ಯಾರು ಕೂಡ ಬರ್ತಾ ಇಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತಿ ತೋರಿಸ್ತಾ ನೋಡ್ರಿ ಶಾಸಕರುಗಳು ಸಹಜ. ಆಯಾ ಸರ್ಕಾರಗಳು ಬಂದಾಗ ಆ ಸರ್ಕಾರದೊಳಗಿರ್ತಕ್ಕಂಥ ಶಾಸಕರು ಅವ್ರು ಯಾರು ತಮ್ಮ ಮುಖ್ಯಮಂತ್ರಿಗಳು ಪ್ರೀತಿ ಇರ್ತಾರೋ ಅವ್ರ ಪರವಾಗಿ ಇರುವುದು ಸಹಜ. ಮತ್ತು ನಾನು ಗುರುಗಳಾಗಿ ನನಗೆ ಯಾವ ಸರ್ಕಾರಗಳು ಯಾವ ಮುಖ್ಯಮಂತ್ರಿಗಳು ಮುಖ್ಯ ಅಲ್ಲ, ಯಾವ ಪಕ್ಷ ಮುಖ್ಯ ಅಲ್ಲ. ನಮ್ಮ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕೂಡಲು ಸಂಘ ಪಾದಯಾತ್ರೆ ಮಾಡಿದೆ. ಅಲ್ಲ ನೋಡ್ರಿ, ಯತ್ನಾಳರಷ್ಟು ಧೈರ್ಯ ಇದೆಯಲ್ಲ, ಬಹುತೇಕ ಆ ಧೈರ್ಯ ಎಲ್ಲರಿಗೂ ಬರಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಯಾಕೆ ಅವರು ತಮ್ಮ ಸರ್ಕಾರನ ಎದುರಾಕೊಂಡು ನಮ್ಮ ಜನಾಂಗಕ್ಕೆ ಕೊನೆಯವರೆಗೂ ಹೋರಾಟ ಮಾಡಿ ಕೊನೆ ಅಂತಂದರೆ ಒಂದು ಪ್ರಯತ್ನ ಆಯಿತು. ನಾವು 3ಯಿಂದ ಅಲ್ಲ ಅವ್ರು ಕಾಣಲಿ, ಯಾಕೆಂದರೆ ಆ ಸಂದರ್ಭಗಳು ಬೇರೆ ಇತ್ತು. ಬೊಮ್ಮಾಯಿಯವ್ರಿಗೆ ಏನಿತ್ತು, ನಮ್ಮ ಸಮಾಜದ ಬಗ್ಗೆ ಗೌರವನೇ ಇತ್ತು, ಎಲ್ಲೇ ಒಂದು ಕಡೆ ಈ ಜನಾಂಗದ ಮತಗಳ ಬಗ್ಗೆಯೂ ಭಯನೇ ಇತ್ತು. ಅವಾಗ ಸ್ಪಂದಿಸ್ತಾಯಿದ್ರು, ಬರ್ತಾಯಿದ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸ್ವಲ್ಪ ಮಟ್ಟಿಗೆ ಅವರು ಕಾನೂನು ಓದಿಕ್ಕಂತಾರೋ ಈ ರೀತಿ ಸ್ಪಂದನೆ ಆಗಿಲ್ಲ ಅಂತ ನೋವಿದೆ. ಅವರು ಪ್ರಯತ್ನ ಮಾಡಲಿ. ಅವತ್ತಿನ ಸರ್ಕಾರದಲ್ಲಿ ಶಾಸಕರು ನಮ್ಮ ಹತ್ರ ಬಂದು ಹೆಂಗೆ ಹೋರಾಟ ಮಾಡ್ಕೊಂಡು ಕೇಳ್ತಾಯಿದ್ರು. CM ಅವ್ರು ನಾವು ಇದ್ದಲ್ಲೇ ಬಂದು ನಮ್ಮ ಅಕ್ಕನೇ ಕೇಳ್ತಾಯಿದ್ರು. ಇವತ್ತು ಪರಿಸ್ಥಿತಿ ಬೇರೆ. ಬಹುತೇಕ ಸಿದ್ದರಾಮಯ್ಯವ್ರ ಪರಿಸ್ಥಿತಿ ನಿಮ್ಗೆ ಗೊತ್ತೈತಿ. ಅವ್ರು ಏನಿದ್ರು ಏನೇ ಮಾಡೋಕೆ ಸ್ವಲ್ಪ ತಡ ಮಾಡ್ತಾರೆ. ಹಾಗಾಗಿ ಅವ್ರ ಮನಸ್ಸು ಪರಿವರ್ತನೆ ಆಗಲಂತ 1 ವರ್ಷಗಳ ಕಾಲ ನಾವು ಉಗ್ರವಾಗಿ ಹೋರಾಟ ಮಾಡಲಿಲ್ಲ, ಶಾಂತವಾಗಿ ಹೋರಾಟ ಮಾಡೋಣ, ಅದಕ್ಕೂ ಸ್ಪಂದನೆ ಮಾಡಲಿಲ್ಲ. ಅದಕ್ಕೆ ಈಗ ನಮ್ಮ ಶಾಸಕರು ಪಾಪ ಅಧಿವೇಶನ ಮಾತಾಡ್ತೇವೆ ಅಂತೇಳಿ ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ರು, ಅಲ್ಲಿ ಕೊಡಲಿಲ್ಲ. ವಕೀಲರ ಮೂಲಕ ಪ್ರಯತ್ನ ಮಾಡಕತ್ತೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೇಳೋದು ಏನಪ್ಪ ಅಂದರೆ, ನಿಮ್ಮ ಸರ್ಕಾರ ಬರಲಿಕ್ಕೆ ಲಿಂಗಾಯತರ ಕೊಡುಗೆ ಭಾಳ ಇದೆ. ನೀವೇನು ತಿಳ್ಕೊಂಡಿದ್ದೀರಿ, ಲಿಂಗಾಯತರು ಓಟ್ ಹಾಕಿರೋದು ತಪ್ಪು ತಿಳ್ಕೊಂಡಿದ್ರಿ. ನಿಮ್ಮ ಸರ್ಕಾರ ಬರಲಿ ಲಿಂಗಾಯತರ ಬಗ್ಗೆ ಕರುಣೆ ಇರಲಿ. ನಮ್ಮ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೇಳಕತ್ತೀವಿ. ಅಕಸ್ಮಾತ್ ಕೊಡಲಿಕ್ಕೆ ವಿಳಂಬ ಆದರೆ ಎಲ್ಲ ಲಿಂಗಾಯತ OBC ಕೊಡ್ರಿ. ಇಷ್ಟೊಂದು ಕಾಡಿಸುವಂಥ ಇಷ್ಟೊಂದು ಸತಾಯಿಸೋ ಪ್ರಯತ್ನ ಯಾಕೆ ಅಂತ ಕೊನೆ ಪಕ್ಷ ಸ್ಪಂದಿಸುವಂಥ ಪ್ರಯತ್ನ ಮಾಡಿರಿ ಅಂತ ನಮ್ಮ ಶಾಸಕರ ಧ್ವನಿಗೆ ಹೋಗೊಡುವಂಥ ಕೆಲಸ, ನಮ್ಮ ಹೋರಾಟಗಾರ ಧ್ವನಿಗೆ ಓಡೋ ಕೆಲಸವನ್ನು ರಾಜ್ಯ ಮುಖ್ಯಮಂತ್ರಿ ಮಾಡಲಿ ಅನ್ನೋ ಕಾರಣಕ್ಕೆ ಅವ್ರಿಗೆ ವಕೀಲರ ಮೇಲೆ ಭಾಳ ಪ್ರೀತಿ ಅಂತೆ ನಮ್ಮ ವಕೀಲರು ಹೇಳ್ತಾಯಿದ್ರು ನಮ್ಮ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ವಕೀಲರ ಮೂಲಕವಾಗಿ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಒತ್ತಡಕ್ಕೆ ಪ್ರಯತ್ನ. ನಿಮಗೆ ಏನು ಕಾನೂನು ಅಡೆತಡೆಗಳದ್ದು ನಮ್ಮ ಸಭೆ ಬೀಳಕ್ಕೆ ಹೋಗಬೇಡಿ. ಸರ್ಕಾರ ಜವಾಬ್ದಾರಿ. ಕಾನೂನು ಅಡೆತಡೆ ಏನೇ ಇರಲಿ, ನಾವು ಹೋರಾಟಗಾರರು, ನಾವು ಸಾಮಾಜಿಕ ನ್ಯಾಯ ಕೇಳಕತ್ತೀವಿ. ಅದು ನ್ಯಾಯಕ್ಕೆ ಸಂಬಂಧಪಟ್ಟ ಕಾನೂನು ನಿಮ್ಮ ಜವಾಬ್ದಾರಿ. ಅದು ನಿಮಗೆ ಈ ಜನಾಂಗದ ಬಗ್ಗೆ ಕಳಕಳಿ ಇದ್ದರೆ, ಈ ಜನಾಂಗದ ಅಭಿಮಾನ ಇದ್ದರೆ ನೀವು ಕಾನೂನು ಅಡೆತಡೆ ನಿವಾರಿಸಿ ನಮಗೆ ನ್ಯಾಯ ಕೊಡ್ರಿ ಅಂತ ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ. ನೋಡ್ರಿ, ಒಂದು ಜನಾಂಗ ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಇಲ್ವಾ, DK ಶಿವಕುಮಾರ್ ಜಗಳ ಆಡ್ತಾರೆ. ಹಾಲು ಮತ್ತು ಸಮಾಜ ಈಶ್ವರಪ್ಪ ಸಿದ್ದರಾಮಯ್ಯ ಜಗಳ ಆಡ್ತಾರೆ. ಹಂಗೆ ದೊಡ್ಡ ಸಮಾಜ ಅವ್ರಿಗೆ ಏನಕತ್ತಿ, ಯಾವುದೇ ಸರ್ಕಾರ ಬಂದಾಗ ಸಹಜವಾಗಿಯೇ ಆಯಾ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಯಾವುದೇ ಹೋರಾಟ ಮಾಡಬೇಕಾದ್ರೆ ಆ ಸರ್ಕಾರವನ್ನು ಮೆಚ್ಚಿಸುವಂಥ ಮಾತಾಡೋದು ಸಹಜ. ಅದು ಎಲ್ಲ ಕಡೆ ಇದ್ದಿದ್ದೆ. ನಮಗೆ ಅವ್ರ ಜಗಳಗಳನ್ನು ಬಗೆಹರಿಸೋದನ್ನು ಮುಂದಿನ ದಿನಗಳು ನಾವೆಲ್ಲ ಮಾಡ್ತೀವಿ. ಅದು ವೈಯಕ್ತಿಕವಾದಂಥ ಜಗಳ. ಆದರೆ ಸಮಾಜ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ನಾನು ಹೇಳ್ತೀನಿ. ಯಾರೇ ಆಗಿರಲಿ, ನಿಮ್ಮ ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇಲ್ಲಿ ಮಾತಾಡಿ, ಅದು ನಿಮ್ಮ ವೈಯಕ್ತಿಕ, ಅದು ವ್ಯಕ್ತಿಗತವಾದಂಥ ಟೀಕೆ ಟಿಪ್ಪಣಿ ಯಾರೂ ಮಾಡಬೇಡ್ರಿ ಅಂತೇಳಿ ಎಲ್ಲ ನಾಯಕರು ಮನವಿ ಮಾಡ್ತಾರೆ. ಇಲ್ಲ, ಪರಿಣಾಮ ಸಾಧ್ಯನೇ ಇಲ್ಲ. ನೋಡ್ರಿ, ಅವ್ರವ್ರ ವೈಯಕ್ತಿಕ ಭಿನ್ನಾಭಿಪ್ರಾಯ ಜಗಳಗಳು ನಮ್ಮ ಹೋರಾಟದ ಮೇಲೆ ಪರಿಣಾಮ ಇರಲ್ಲ. ನೀವು ಏನೇ ಭಿನ್ನಾಭಿಪ್ರಾಯ ಇರಲಿ, ಅದು ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಇರಲಿ, ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆ ಇರಲಿ ಹೊರತು ವೈಯಕ್ತಿಕ ಟೀಕೆ ಟಿಪ್ಪಣಿ ಮಾಡಬಾರ್ದು ಅಂತೇಳಿ ನಮ್ಮ ಎಲ್ಲ ನಾಯಕರಿಗೆ ನಾವು ಮನವಿ ಮಾಡ್ತೀವಿ. ಅದಕ್ಕೆ ಈ ವೇದಿಕೆಯಲ್ಲಿ ಫಸ್ಟ್ ಟೈಮ್ ಪಂಚಮಸಾಲಿ ಇತಿಹಾಸದಲ್ಲಿ ನಮ್ಮೆಲ್ಲ ವೇದಿಕೆಯಲ್ಲಿ ಶಾಸಕರನ್ನು ಪಕ್ಕ ಕುಣಿಸ್ಕೊಂತಿದ್ದೆ. ಇವತ್ತು ಎಲ್ಲ ಶಾಸಕರು ಕೆಳಗೆ ಕೂತ್ಕೊಂಡು ಹೋರಾಟ ಬೆಂಬಲ ಕೊಡ್ತಾರೆ. ನಾವು ಯಾರಿಗೂ ಆಮಂತ್ರ ಕೊಟ್ಟಿಲ್ಲ. ಸ್ವಇಚ್ಛೆಯಿಂದನೇ ಅನೇಕ ರಾಜಕಾರಣಿಗಳು ಬರಕತ್ತಾರೆ, ಅಭಿಮಾನದಿಂದ ಬರಕತ್ತಾರೆ. ವಕೀಲರ ಹೋರಾಟಕ್ಕೆ ಮಾಡೋದು ಎಲ್ಲ ರಾಜಕಾರಣಿಗಳು ಬಹುತೇಕ ನಾವು ಯಾರಿಗೂ ಆಮಂತ್ರ ಅಧಿಕೃತ ಕೊಟ್ಟಿಲ್ಲ. ಅವರು ನಮ್ಮ ಗುರುಗಳು, ನಮ್ಮ ಹೋರಾಟ ವಕೀಲರು ಕೋರ್ಟ್ ಬಿಟ್ಟು ನಮ್ಮ ಪರ ಬಂದ್ರೆ ಅಂತ ತಿಳ್ಕೊಂಡು ಅವರವ್ರ ವೈಯಕ್ತಿಕ ಅಭಿಮಾನದಿಂದ ಬರಕತ್ತಾರೆ. ಮತ್ತು ಫಸ್ಟ್ ಟೈಮ್ ಇವತ್ತು ನಮ್ಮ ಜನಾಂಗದ ಹೋರಾಟ ಇತಿಹಾಸದಲ್ಲಿ ಯಾವತ್ತು ನಮ್ಮ ವೇದಿಕೆ ಮೇಲೆ ನಾವು ನಮ್ಮ ಶಾಸಕರು ಇರ್ತಾಯಿದ್ವಿ. ಇವತ್ತು ನಮ್ಮ ಒಬ್ಬರನ್ನೇ ಕುಣಿಸಕತ್ತಾರೆ, ಎಲ್ಲರೂ ಕೆಳಗೆ ಕೂತ್ಕೊಳ್ತಾರೆ. ಜನರಿಗೆ ಒಂದು ಭರವಸೆ ಮೂಡಿಸೋ ಕೆಲಸವನ್ನು ಮಾಡಕತ್ತೀವಿ. ಆ ಒಂದು ಪ್ರಯತ್ನಕ್ಕೆ ವಕೀಲರು ನಂಬಿದ್ದೀವಿ. ಅವ್ರ ಮೂಲಕ ನ್ಯಾಯ ಸಿಗುತ್ತೆ ಅಂತೇಳಿ 7ನೇ ಹಂತದ ಹೋರಾಟವನ್ನು ಇವತ್ತು ವಕೀಲರ ಮೂಲಕ ಮಾಡಕತ್ತೀವಿ. ಹೌದು, ಏನು ಮಾಡ್ತೀರಿ, ನಮ್ಮ ಜನ ಅವ್ರು ನಂಬಿದ್ರು, ನಾನು ಅವ್ರು ನಂಬಿದ್ದೆ. ಈಗ ಪರಿಸ್ಥಿತಿ ಬೇರೆ ಐತಿ.
ಮತ್ತು ಅವ್ರು ಏನಂತಾರೆ ನಾವು ಹೇಳಕತ್ತ ಸ್ವಾಮೀಜಿ ಅಂತ ಅವ್ರು ಅಂತಾರೆ. ಇನ್ನು ಅವ್ರಿಗೆ ಎಷ್ಟಂತ ಹೇಳೋ ಸಾಕು ವಕೀಲ. ಮತ್ತು ನಾನಂತೂ ಹೋರಾಟವನ್ನು ಯಾವ ಕಾರಣಕ್ಕೂ ಇವರು ಏನೇ ಟೀಕೆ ಟಿಪ್ಪಣಿ ಏನೇ ಮಾಡಲಿ, ನಮ್ಮ ಹೋರಾಟ ಪ್ರಾಮಾಣಿಕ ಹೋರಾಟವನ್ನು ಮುಂದುವರಿಸ್ತೀವಿ. ಇಲ್ಲಿ ಸಮಾವೇಶ ಮುಗಿದ್ರೆ ಕೆಲವು ನಿರ್ಣಯಗಳು ಮಾಡ್ತೀವಿ. ಅಷ್ಟರೊಳಗೆ ಮುಖ್ಯಮಂತ್ರಿಗಳು ದಿನಾಂಕವನ್ನು ಘೋಷಣೆ ಮಾಡದೆ ಹೋದರೆ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ನಾವೊಂದು 30 ನಿಮಿಷ ಧರಣಿ ಮಾಡ್ತೀವಿ. ಈ ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ. ಶಾಂತಿ ರೀತಿಯಿಂದ ಮಾಡ್ತೀವಿ. ಹಾಗಾಗಿ ಎಲ್ಲ ಮಾಧ್ಯಮ ನಿರ್ಣಯಗಳನ್ನು ಈಗ ಮಂತ್ರಿಯವರು ಮಾತಾಡ್ಯಾರ, ಈಗ ಸಿಎಂ ಜೊತೆ ಮಾತಾಡ್ತಾರೆ, ಮಾತಾಡಿ ಡೇಟ್ ಕೊಡ್ತಾರೆ. ಈಗ ಅವರು ಪ್ರಯತ್ನ ಮಾಡಕತ್ತಾರೆ. ನಮ್ದೇನಪ್ಪ ಅಂದರೆ ಯಾವ ಬೆಳಗಾವಿಯಲ್ಲಿ ನೀವು ಮಾತು ಕೊಟ್ಟಿದ್ರಿ, ನೀವು ದಿನಾಂಕ ಘೋಷಣೆ ಮಾಡಿದ್ರೆ ಮುಗಿದು ಗೊತ್ತಿಲ್ಲ. ಘೋಷಣೆ ಮಾಡಿದ್ರೆ ಹೋದ್ರೆ ನಾವು ಚೆನ್ನಮ್ಮ ಸರ್ಕಲ್ ಬಂದು ನಮ್ಮ ಆಗ್ರಹ ಮಾಡ್ತೀವಿ. ನಾವು ನಿನ್ನೆಯಿಂದ ನಮ್ಮ ಪಾಲಕ ಮಂತ್ರಿ ಆದಂಥ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಜೊತೆ ಮಾತಾಡಿ ನಮ್ಮ ವಕೀಲರ ಸಮಾಲೋಚನೆಯನ್ನು 2A ಮೀಸಲಾತಿ ಒಳಗೆ CM ಸಾಹೇಬರು ಒಂದು ಡೇಟನ್ನು ಫಿಕ್ಸ್ ಮಾಡಿ ನಾವು ಮೀಟಿಂಗ್ ಕರೆದ್ರೆ ನಾವು ಇಲ್ಲೇ ಗಾಂಧಿ ಭವನದಲ್ಲಿ ಸಭೆ ಮಾಡಿ ಮುಗಿಸ್ತೇವೆ ಮತ್ತು ಚೆನ್ನಮ್ಮಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಅಜ್ಜವ್ರ ಆದೇಶದ ಪ್ರಕಾರ ಅವ್ರ ಬಗ್ಗೆ ಮಾತಾಡಿದೆ. ಈಗ ನಿನ್ನೇನು ಮಾತಾಡಿದೆ, ಈಗ ಒಂದು 15 ನಿಮಿಷದಿಂದ ಪೈಲೇ ಸನ್ಮಾನ್ಯ ಸಚಿವರು ಮಾತಾಡಿದರು. ನಾನು CM ಜೊತೆ ಮಾತಾಡಿಕೊಂಡು ತಮಗೆ ಡೇಟ್ ಕೊಡ್ತೀನಿ, ಮೀಟಿಂಗ್ ಮಾಡುವಂಥ ಒಂದು ಡೇಟನ್ನು ಕೊಡ್ತೀನಿ. ನಮ್ಮ ಕಡೆಯಿಂದ ಏನು ಸರ್ಕಾರದಿಂದ ತಮಗೆಲ್ಲ ಕೋಆಪ್ರೇಷನ್ ಕೊಡಬೇಕು ನಾವೆಲ್ಲ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಹೇಳಿದ್ರೆ ಅಲ್ಲಿ ಹೋಗ್ತೀವಿ. ನಾವು ಪ್ರತಿಭಟನೆ ಮುಂದುವರಿಸ್ತೀವಿ. ಈಗ ಸಚಿವರು ಪ್ರಯತ್ನ ಮಾಡೋಕ್ಕೆ ಕಾನೂನು ಸಚಿವರಿಗೆ ನಾನು ಮಾತಾಡಿದ್ದೀನಿ, ನಮ್ಮ ವಕೀಲರ CMಗೂ ಪತ್ರ ಕೊಟ್ಟು ನಮಗೇನು ಸರ್ಕಾರ ತಾವು ಕೊಟ್ಟು ಮಾತ್ರ ನಡ್ಕೊಳ್ಳಿ ಅನ್ನುವಂಥ ಕಾಳಜಿ ಐತೆ. ಅಷ್ಟೇ ಬಿಟ್ಟರೆ ಯಾವುದೇ ಸರ್ಕಾರ ವಿರುದ್ಧ, ಯಾವುದೇ ಪಕ್ಷದ ಪರ, ಯಾವುದೇ ಪಕ್ಷ ವಿರುದ್ಧ ಅಲ್ಲ. ವ್ಯವಸ್ಥೆಯೊಳಗಿರುತ್ತೆ ನಿಧಾನಗತಿ ಮಾತ್ರ ನಮ್ಮ ನಿರ್ಲಕ್ಷ್ಯ ಖಂಡನೀಯ. ಅಷ್ಟು ಬಿಟ್ಟರೆ ಏನಿಲ್ಲ, ಪ್ರಯತ್ನ ಇವತ್ತು ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡುವ ಕುರಿತು ಹಕ್ಕೊತ್ತಾಯ ಮಾಡಲು ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈಗಾಗಲೇ ಬೆಳಗಾವಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕ್ಯೂಟ್ಸನ್ ಸರ್ ಹೇಳಿದಂತೆ ಅವರು ಈಗಾಗಲೇ ನಮ್ಮ ಪಾಲಕ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಮಗೆ ದಿನಾಂಕ ವಕೀಲರ ಸಭೆಗೆ ದಿನಾಂಕ ನಿಗದಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ನಿಗದಿ ಒಂದು ವೇಳೆ ಮಾಡಿದ್ದೆ ಆದರೆ ಅದಕ್ಕೆ ಸ್ವಾಗತ ಮಾಡ್ತೇವೆ. ಒಂದು ವೇಳೆ ಅದಕ್ಕೆ ಮಾತಿಗೆ ಸರ್ಕಾರ ಏನಾದರೂ ತಪ್ಪಿದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇಷ್ಟು ಹೇಳಕ್ಕೆ ನಾನು ಇಚ್ಛೆ ಪಡ್ತಿದ್ದೀನಿ. ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ತಾಲೂಕಾ ಘಟಕ ರಾಮದುರ್ಗದ ವತಿಯಿಂದ ನಿನ್ನೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ರಾಮದುರ್ಗ ಪಟ್ಟಣದ ಮಹಂತೇಶ್ ನಗರದ ಶ್ರೀ ನಾಗಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿತು. ಸಭೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ಮಹೇಶ್ ಎಸ್ ಕಲ್ಯಾಣಿ ಅವರು ಸಭೆಯನ್ನು ಉದ್ದೇಶಿಸಿ ನಾಲ್ಕು ಮಾತಾಡೋದನ್ನು ಕೇಳ್ತಾರೆ. ಪ್ರಶ್ನೆ ಪರಿಹಾರ ಅಂತ ಹೇಳಿ ಇದೊಂದು ಬುಕ್ ಐತಿ. ಇದು ಕೇವಲ 10 ರೂಪಾಯಿ ಅವರು ಇಟ್ಟಾರ. ಇದರಲ್ಲಿ ನಮಗೆ ಲಿಂಗಾಯತ ಏನು ಒಂದು ಧರ್ಮ ಐತಿ ಅದು ಹಿಂದೂ ಧರ್ಮದಿಂದ ಹೇಗೆ ಬೇರೆ, ಅಲ್ಲದೆ ನಮ್ಮವರೇ ಆದ ನಮ್ಮಲ್ಲಿನೇ ಒಂದು ಪಂಗಡವಾದಂಥ ವೀರಶೈವ ಏನು ಐತಿ, ವೀರಶೈವ ಅವರು ಧರ್ಮ ಅಂತಾರೆ. ಅದು ವೀರಶೈವ ಅನ್ನೋದು ನಮ್ಮಲ್ಲಿನ ಇದ್ದಂಥ ಒಂದು ಪಂಗಡ. ಅದು ಹೇಗೆ ವೀರಶೈವವು ಲಿಂಗಾಯತದಿಂದ ಹೇಗೆ ತತ್ವದೃಷ್ಟಿಯಿಂದ ಆಯಿತು, ಹೇಗೆ ಬೇರೆ ಅನ್ನೋದು ಈ ಪುಸ್ತಕದಲ್ಲಿ ಐತಿ. ಮತ್ತು ಹಿಂದೂ ಧರ್ಮ ಸಹ ಅನ್ನೋ ದೃಷ್ಟಿಯಿಂದ ನಾನು ಈ ಪ್ರಸಂಗದಲ್ಲಿ ಇದನ್ನು ಹೇಳಲಿಕ್ಕೆ ಹೇಳಿದ್ದೇನೆ. ಆದರೆ ಜಾಗತಿಕ ಲಿಂಗಾಯತ ಮಹಾಸಭಾದ ಕುರಿತು ಈಗ ನಾವು ಇನ್ನೊಂದು ಈ ಜಾಗತಿಕ ಈ ಸಿದ್ದಣ್ಣವರು ಹೇಳಿದರು ಜಾಮದಾರ್ ಅವರ ಕುರಿತು. ಜಾಮದಾರ್ ಅವರು ನಮ್ಮ ತಾಲೂಕಿನವರೇ. ಈ ಜಾಗತಿಕ ಲಿಂಗಾಯತ ಮಹಾಸಭಾ ಈ ಸ್ಟೇಜಿಗೆ ಇಷ್ಟು ಬರಬೇಕಾಯ್ತಂತಂದ್ರೆ ಅವರೇ ಕಾರಣ ಅಂತ ಹೇಳಿ ನಾವು ತಿಳ್ಕೋಬೇಕು. ಆ ಜಾಮದಾರ್ ಅವ್ರಿಗೆ ನಮ್ಮ ತಾಲೂಕಿನವರೇ ಆಗಿದ್ದರಿಂದ ಅವರು ಈ ಲಿಂಗಾಯತ ಸಂಘಟನೆ ಬಗ್ಗೆ ಎಷ್ಟೊಂದು ದುಡಿಲಿಕ್ಕೆ ಹತ್ತಾರಂತ ಅನ್ನೋದು. ಯಾಕಂತಂದ್ರೆ ಅವರು ರಿಟೈರ್ ಆದಮೇಲೆ ಯಾವ್ಯಾವ ಆರ್ಥಿಕವಾಗಿ ಅವರಿಗೆ ಎಷ್ಟೆಷ್ಟು ಲಕ್ಷ ಅಮೌಂಟ್ ಕೊಟ್ಟು ಅವರಿಗೆ ಬೇರೆ ಬೇರೆ ಸಂಘಟನೆಯವರು ಅಂದರೆ ಬೇರೆ ಬೇರೆ ಇವರು ಕರೆದಿದ್ರು. ಆದರೂ ಇದನ್ನು ಬಿಟ್ಟು ಅವರು ಈ ಲಿಂಗಾಯತ ಸಂಘಟನೆಗೆ ತಮ್ಮ ಜೀವನವನ್ನು ಮುಡ್ಪಾಗಿಟ್ಟಾರಂತಂದ್ರೂ ಏನು ಇದಿಲ್ಲ. ಅದಕ್ಕಾಗಿ ನಾವು ಅವರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು ಅಂತ ಹೇಳಿ
ನಾ ಈ ಪ್ರಸಂಗದಲ್ಲಿ ತಮ್ಮೆಲ್ಲರನ್ನು ಕೇಳಿಕೊಂಡು ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಅದರಲ್ಲೇ ಕೈ ಮುಗಿದು ಹೇಳುವುದೆಂದ್ರೇನು, ಈ ವೇದಿಕೆಯ ಮೇಲೆ ಕೂತಂತ ಎಲ್ಲ ಹಿರಿಯರಿಗೂ ಹಾಗೂ ಮುಂಭಾಗದ ಕುತ್ತಲ್ಲಿ ಕೂತಂತ ಹಿರಿಯರಿಗೂ, ಅಕ್ಕ ತಂಗಿಯರು, ಅಣ್ಣ ಸಂಬಂಧಿಯರಿಗೂ ಶರಣಾರ್ಥಿಗಳು. ಇದು ಲಿಂಗಾಯತ್ ಮಹಾಸಭಾ ಬೆಂಗಳೂರು ತಾಲೂಕಾ ಘಟಕ ರಾಮದುರ್ಗ ನಮ್ಮನ್ನು ಗುರುತಿಸಿ, ಇದು ಒಂದು ಜವಾಬ್ದಾರಿ, ಇದು ಹುದ್ದೆ ಏನಲ್ಲ, ಇದಂತ ಇದು ನಮಗೆ ಬೇಡ ಸರ್ ಅಂತಂದ್ರು ನಾವು ಬಂದೇ ಇರ್ತಿಲ್ಲ ಅವತ್ತು ಮೀಟಿಂಗ್ ಸಹಿತ. ಅದಕ್ಕೆ ಗೌಡ ನೀ ಇದನ್ನ ವಹಿಸಿಗೋ ಅಂತೇಳಿ ಮಾಳಾಡ್ ಸಾವ್ಕಾರು ಡಾಕ್ಟರ್ ಕುಲ್ಗೂಡ್ ಅವರು ಸಕ್ರೆ ಸರ್ ಅಷ್ಟರು ಬಂದ ಒಂದು ಇದನ್ನ ಹೇಳಿದ್ರು ನನಗೆ, ನೀನು ಅದನ್ನ ಜವಾಬ್ದಾರಿ ತಗೊಳ್ಳೋ ಅಂತೇಳಿ. ನಾವು ಈಗ ಒಂದು 15 ವರ್ಷದ ಹಿಂದೆ ಜಮದಾರ್ ಸಾಹೇಬ್ರನ್ನ ಮುಂದಿಟ್ಟುಕೊಂಡ ಅದು ಹೋಗಿ ರಾಜಕೀಯ ಪಡ್ಕೊಂತು. ತಾಲೂಕದ ಎಲ್ಲಾ ಲಿಂಗಾಯತರನ್ನು ಎಬ್ಬಿಸಿದ್ದೆ. ಅಲ್ಲಿಂದ ಎಲ್ಲೆಲ್ಲೋ ಬೆಳಗಾವಿ, ಹುಬ್ಳಿ ಎಲ್ಲ ಹೋರಾಟದಾಗೂ ಮಾಡಿದ್ದು. ಅದನ್ನ ಆ ಕಾರಣದ ಹಿಡ್ಕೊಂಡ ಈ ಬಸವಣ್ಣವರ ತತ್ವಗಳನ್ನು ಅದರಲ್ಲಿ ಇಟ್ಟುಕೊಂಡು ಮುಂದೆ ಈ ನಮ್ಮ ಜಮದಾರ್ ಸಾಹೇಬರು ಅದರ ಮುಂದೆ ಇಟ್ಟುಕೊಂಡಾಗ ನಾವು ಲಿಂಗಾಯತರದ ಯಾವ ಮಟ್ಟಿಗೆ ನಾವು ಬೆಳಿಬೇಕು, ಯಾವ ಇದಕ್ಕೆ ಹೋಗ್ಬೇಕು ಅಂತ ಯಾವುದೋ ಇದ್ರೊಳಗೆ ಹೋಯ್ತು. ಅದಕ್ಕೆ ದಯಮಾಡಿ ನಮ್ದೊಂದು ವಿನಂತಿ, ನಾ ಏನು ಅಧ್ಯಕ್ಷರಲ್ಲ, ನೀವು ಅಧ್ಯಕ್ಷರ, ನೀವು ಬರುವ ಒಳ್ಳೆದಾಗ ಒಬ್ಬರು ಹಿಂದೆ 4 ಮಂದಿ ಕರ್ಕೊಂಡ್ ಬರುವಂತ ವ್ಯವಸ್ಥೆ ಮಾಡಿದ್ರೆ ಅದ್ರ ಮುಂದೆ ಒಯ್ಯಲಿಕ್ಕೆ ನಾನು ಒಬ್ಬ ಅರ್ಹರಾದೀನಿ ಇಷ್ಟ. ನಂದೊಂದು ಇದೆ, ನಾವು ಕೂಡಲಾರ್ಕ ನಮ್ಮ ಸಮಾಜದ ಏಳಿಗೆ ಕಡಿಮೆ ಆಗಲಿಕ್ಕೆ ಕಾರಣೀಭೂತ ಇದೆ. ನಾನು ಆ ನಂತರ ನಮ್ಮ ಸಮಾಜ ಪಂಚಮಸಾಲಿ ಸಮಾಜ ಅಂತೇಳಿ ನಾವು ಹೋರಾಡಿದ್ವು. ಈಗ ಹೋಯ್ತು, ನಾಳೆ ಮೀಟಿಂಗಿನ ಐತಿ, ಯಾರೂ ಹೋಗಂಗಿಲ್ಲ, ಅಲ್ಲಿ ಹೋಗಿ ಮತ್ತೆ ಕುರ್ಚಿಗೆ ಹೋಗ್ತಿದ್ದಾರೆ. ದಯಮಾಡಿ ನಾವು ಇದ ಸಮಾಜದವಂತ ಅಲ್ಲಂತ ನಾವು ಲಿಂಗಾಯತರಂತೆ ಎಲ್ಲಾನು ಒಳಗೊಂಡ ಕರ್ಕೊಂಡು ಹೋಗಾಕು ನಮ್ಮದೇ ದೇವ್ರ ಬುದ್ಧಿ ಕೊಟ್ಟಾನ, ಯಾವ ಬಸವಣ್ಣವ್ರು ಕೊಟ್ಟಿದ್ದಾರೆ. ಅದ ತತ್ವ ಮುಂದೆ ಹಿಡ್ಕೊಂಡ ಬರ್ತೀವಿ. ದಯಮಾಡಿ ನಾವು ಯಾವುದೋ ಮೀಟಿಂಗ್ ಕರೆದ್ರೆ, ಒಗ್ಗಟ್ಟಿನ ಮೀಟಿಂಗ್ ಇದೇನಿದೆಲ್ಲ, ಒಗ್ಗಟ್ಟಿನ ಮೀಟಿಂಗ್ ಕರೆದ್ರೆ ಒಬ್ಬರ ಹಿಂದೆ 4 ಮಂದಿ ಬರುವಂತದ್ದು ಬರೀ ತಾನ ಅದ ತತ್ವಕ್ಕೆ ಬರ್ತೈತಿ ಅನ್ನೋದನ್ನ ನಾನು ಮನಗೊಂಡ. ಅದಕ್ಕೆ ಕಳಕಳಿ ನಿಂತ್ರ ನಿಮಗೆ ಹೇಳ್ತೀನಿ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಬೆಳಿಗ್ಗೆ ಎದ್ದ ವಿಭೂತಿ ಬಡ್ಕೊಂಡು ನಮ್ಮ ಮನೆ ಹಿಂದ್ಗಡೆ ಒಬ್ಬರದ ಅವ್ರು ವಿಭೂತಿಯಾರ ಅಲ್ಲ ಅಂತೇಳಿ ಅನ್ನೋದು ಒಂದು ತಲೆಯಾಗಿತ್ತು. ಬೆಳಿಗ್ಗೆ ಎದ್ದು ಹೋಗುವಾಗ ತಾಯಿ ಮತ್ತು ಮಗಳು ಕೂಡ 5:15 ವಾಕಿಂಗ್ ಎದ್ದು ಹೋಳಿದಾಗ ವಿಭೂತಿ ಬಡ್ಕೊಂಡು ಫಸ್ಟ್ ಕ್ಲಾಸ್ ಕೂತ್ಬಿಟ್ಟಿದ್ರು ಅವ್ರ. ನಾನಾ ವಿಭೂತಿ ಎತ್ಕೊಳ್ಳಾರ್ದ ವಾಕಿಂಗ್ ಹೋಗಿದ್ನಿ ಅವಸರ ಮಾಡಿ. ನಂದ ತಪ್ಪಾಗೈತೆ, ವಾಪಸ್ ಬಂದು ವಿಭೂತಿ ಎತ್ಕೊಂಡಿಗಿನ್ನ. ಆ ನಡೆ ನುಡಿ ನಮ್ಮನ್ನ ಬೆಳೆಸ್ತಿತ್ತಾನ. ಅದಕ್ಕೆ ಇಲ್ಲಿ ಕರೆದ ನನಗ ಈ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂತ ಎಲ್ಲರೂ, ವೇದಿಕೆ ಮೇಲೆ ಕೂತಂತ ಹಿರಿಯರಾಗಲಿ, ನಿಕಟ ಮೊದಲಿನಿಂದ ನಮ್ಮ ಮಹೇಶನ ಅವರು ನಿಕಟಪೂರ್ವ ಅಧ್ಯಕ್ಷರು ಇಲ್ಲಿ ಮತ್ತು ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರ ಅಧ್ಯಕ್ಷರಂತೆ ನಮಗೆ ಹಿಂದೆ ಏನೆಲ್ಲ ಸಪೋರ್ಟ್ ಕೊಡಲಿ, ಮಂದಿನ ಕುಡಿಸುವಂತ, ಇಲ್ಲಿ ಅಂತ ಹೊರಗೆ ಏನಾರು ಒಂದು ದೊಡ್ಡ ವ್ಯವಸ್ಥೆ ಮಾಡುವ ಎಲ್ಲರೂ ನಾವು ಅದೀವಿ. ಅಧಿಕಾರಿಗಳು ಶಾಸಕರು ನಮ್ಮವರದಾರ, ಹಿಂದಿದ್ದವರು ಶಾಸಕರದಾರ, ಉಪಯೋಗ ತಗೊಳ್ಳೋದಿಲ್ಲ ನಾವು. ಏನಾರ ಮಾಡ ಇದೊಂದು ಬಸವ ತತ್ವದ ಮುಂದೆ ಬೆಳೆಯಕ ಆಸ್ಪತ್ರೆ ಮಾಡಲಿ ಅಂತೇಳಿ ಇಲ್ಲಿ ನಮ್ಮನ್ನು ಕರೆದ ಅಧ್ಯಕ್ಷ ಮಾಡಿದ್ದು ಮತ್ತು ಕರೆದ 2 ಮಾತಾಡಿದ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳಿ ಶರಣಾರ್ಥಿಗಳು. 1994ರಲ್ಲಿ, ಈಗ ನಾವು 2024ರಾಗಿದ್ದೀವಿ. 1994ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಜಿಲ್ಲೆಗೆ ಬಂದಿದ್ದರು, ಬೆಳಗಾವಿಗೆ ಬಂದಿದ್ದರು. 100 ವರ್ಷಗಳ ಹಿಂದೆ ಮಹಾತ್ಮ ಗಾಂಧಿಯವರು ಬೆಳಗಾವಿಗೆ ಬಂದು
ಅಂದಿನ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ 24ನೇ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಅದು ಒಂದೇ ಒಂದು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾವೇಶ. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ತುಂಬ ಮಹಾತ್ಮ ಗಾಂಧೀಜಿಯವರ ಒಂದು ಭಾಷಣದ ಹಿನ್ನೆಲೆಯಲ್ಲಿ ಶತಮಾನೋತ್ಸವ ಆಚರಣೆ ಮಾಡಬೇಕು ಅಂತ ಅನೇಕ ಸಂಘಟನೆಗಳು ಪ್ರಾರಂಭ ಮಾಡಿದ್ದಾವೆ. ಈಗ ನನ್ನ ಪುಸ್ತಕದೊಳಗೆ 100 ವರ್ಷದ ಹಿಂದೆ ಗಾಂಧೀಜಿಯವರು ಮಾತನಾಡಿದ 4 ಮಾತುಗಳನ್ನು ಪ್ರಕಟ ಮಾಡಿದ್ದೇನೆ. ಅದನ್ನು ಓದಿಬಿಡುತ್ತೇನೆ. ಲಿಂಗಾಯತರಿಗೆ ಮಹಾತ್ಮ ಗಾಂಧೀಜಿಯವರ ಸಂದೇಶ. ಅವತ್ತು ಹರ್ಡೇಕರ್ ಮಂಜಪ್ಪನವರಿದ್ದರು, ಆಮೇಲೆ ಸಿದ್ದರಾಮಪ್ಪ ಪಾವಟೆಯವರಿದ್ದರು, DC ಪಾವಟೆಯವರ ಕಾಕ ಅವರು. ಅವರೆಲ್ಲರೂ ಗಾಂಧೀಜಿಯವ್ರನ್ನ ಗೆಸ್ಟ್ ಮಾಡಿ, ಅತಿಥಿ ಮಾಡಿ, ಸರೋಜಿನಿ ನಾಯ್ಡು ಅವರು ಭಾರತದ ಕೋಗಿಲೆ ಅವರ ಕಡೆಯಿಂದ ಬಸವಣ್ಣನವರ ಒಂದು ಹಿಂದಿ ಅನುವಾದ ಮಾಡಿದ ವಚನ ಹಾಡಿಸಿದ್ರು. ಬೆಳಗಾವಿಯಲ್ಲಿ ಮೊಟ್ಟ ಮೊದಲು ಸರೋಜಿನಿ ನಾಯ್ಡು ಅವರು ಹಾಡಿದ್ದು ಬಸವಣ್ಣನವರ ವಚನ. ಯಹ ಕೌನ್ ಹೈ ಯಹ ಕೌನ್ ಹೈ ಯಹ ಕೌನ್ ಹೈ ಐಸಾ ಮತ್ ಬೋಲೋ ಭಾಯ್, ಯಹ ಹಮಾರಾ ಹೈ ಯಹ ಹಮಾರಾ ಹೈ ಯಹ ಹಮಾರಾ ಹೈ ಐಸೆ ಬೋಲೋ ಭಾಯ್. ಇವನಾರವ ಅನ್ನೋ ವಚನ ಹಿಂದಿಗೆ ಅನುವಾದ ಮಾಡಿಕೊಟ್ಟು ಸರೋಜಿನಿ ನಾಯ್ಡು ಅವರಿಂದ ಆ ಸಮಾರಂಭದಲ್ಲಿ ಹಾಡಿಸಿದ ಕೀರ್ತಿ ಹರ್ಡೇಕರ್ ಮಂಜಪ್ಪನವರಿಗೆ ಸಲ್ತ. ಗಾಂಧೀಜಿಯವರು ಮಾತನಾಡ್ತಾ ಹೇಳಿದ್ದು 4 ಸಾಲುಗಳು ಓದ್ತೀನಿ. ಹಿಂದಿನ ಕಾಲದಲ್ಲಿ, ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿ ಪ್ರಕಟ ಮಾಡಿದ್ದೀವಿ ಇದ್ರಾಗ. ಹಿಂದಿನ ಕಾಲದಲ್ಲಿ 800 ವರ್ಷಗಳ ಮುಂಚೆ ಬಸವೇಶ್ವರರು ಯಾವ ತತ್ವಗಳನ್ನು ಆಚರಿಸಿ ಉಪದೇಶ ಮಾಡಿದ್ದರೋ ಅಷ್ಟೆಲ್ಲ ತತ್ವಗಳನ್ನು ನನಗೆ ಆಚರಿಸಲು ಆಗುತ್ತಿಲ್ಲ. ಗಾಂಧೀಜಿಯವರು ಮಾತ್ರ. ಅದರಲ್ಲಿ ಕೆಲವು ತತ್ವಗಳನ್ನು ನಾನು ಆಚರಿಸುತ್ತಿದ್ದೇನೆ. ನಾನು ಸಾಧಕ, ಬಸವಣ್ಣನವರು ಸಿದ್ಧ ಪುರುಷರು. ಬಸವಣ್ಣನವರು ತಾವು ಹೇಳಿದ ತತ್ವಗಳನ್ನೆಲ್ಲ ಆಚರಣೆಯಲ್ಲಿ ತಂದಿದ್ದರು. ಅವುಗಳಲ್ಲಿ ಅಸ್ಪೃಶ್ಯತಾ ನಿವಾರಣೆ ಮತ್ತು ಕಾಯಕ ತತ್ವಗಳು ಇಂದಿಗೂ ಬಹು ಮುಖ್ಯವಾದವು. ಈ ಕಾಲದಲ್ಲಿ ಬಸವಣ್ಣನವರು ಇರುತ್ತಿದ್ದರೆ ಜಗತ್ತಿಗೆ ಪೂಜ್ಯ ವ್ಯಕ್ತಿಗಳಾಗಿ ಕಂಗೊಳಿಸುತ್ತಿದ್ದರು. ಆ ಧರ್ಮಾನುಯಾಯಿಗಳಾದ ನೀವು ಅವರು ಉಪದೇಶಿಸಿದ ತತ್ವಗಳನ್ನು ಆಚರಣೆಯಲ್ಲಿ ತಂದರೆ ಭಾರತ